ಏನ್ ಗುರು ಇದು? ಅಬ್ಬಬ್ಬಬ್ಬಬ್ಬ, ಅನ್ನಾವತ್ತ ಮೂವಿ ಕಣ್ರಿ ಇದು. ಅಲ್ಟಿಮೇಟ್ ಮೂವಿ. ಯಾಕಂದ್ರೆ ಇದು ಮೂವಿನ ನೀವು ಥಿಯೇಟರ್ಗೆ ಹೋಗಿ ಆ ಎಕ್ಸ್ಪೀರಿಯನ್ಸ್ನ ಕಣ್ ತುಂಬ್ಕೋಬೇಕು. ಆ ತರ ಇದೆ ಮೂವಿ. ಬೇರೆ ಅದು ಯಾವ ಸಿನಿಮಾನೂ ಅಲ್ಲ. ಮೊನ್ನೆ ನೋಡ್ಲಿಕ್ಕೆ ಕೆಡಿ ಮೂವಿ. ಈ ಸಿನಿಮಾ ಸ್ಟೈಲು ಅಬ್ಬರ. ಹೌದು, ಧ್ರುವ ಸರ್ಜಾ ಅಂದ್ರೇನೆ ನಿಮ್ಗೆಲ್ಲ ಗೊತ್ತೇ ಇದೆಯಲ್ಲ. ಅವ್ರು ಸ್ಕ್ರೀನ್ ಮೇಲೆ ಬಂದ್ರೇನೆ ಥಿಯೇಟರ್ ಎಲ್ಲ ಸೇಕ್ ಆಗ್ಬೇಕು. ಆ ತರ ಅವರು ಪರಕಾಯ ಪ್ರವೇಶನ ಅದ್ರೊಳಗೆ ಇಳಿದು ಬಿಡ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಬ್ಬ ಆರ್ಡಿನರಿ ಹುಡುಗ, ಒಬ್ಬ ಸಾಮಾನ್ಯ ಹುಡುಗ ತನ್ನ ಸಿಚುವೇಶನ್ಗಳು ಮತ್ತು ಅವನ ಪರಿಸ್ಥಿತಿಗಳು ಅವನನ್ನ ಕಿಡಿಯಾಗಿಸ್ತವೆ. ಅಂದ್ರೆ ಜೀವನದಲ್ಲಿ ನೊಂದು ಬಿದ್ದು ಎದ್ದು ಬಂದಿರೋ ಜೀವ ಕೋಣ ಅಂತಾರಲ್ಲ, ಆ ಟೈಪ್. ಅವನ ಸಿಚುವೇಶನ್ಗಳಿಂದ ಅವನ ಆ ಥರ ಗೆದ್ದು ಬಂದಿರ್ತಾನೆ. ಸೊ ಅನ್ಯಾಯಗಳಾಗ್ತವೆ. ಆ ಅನ್ಯಾಯಗಳಿಂದ ಕೋಪ ಬರುತ್ತೆ, ಕೋಪದಿಂದ ರಿವೆಂಜ್ಗಳಾಗ್ತವೆ. ಇದೇ ಟೋಟಲ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಕೊಂಡ್ರೆ ಫುಲ್ ಪ್ಯಾಕೇಜ್ ಇದೆ ಮೂವಿ. ಮೊದಲನೇ ಫಸ್ಟ್ ಆಲ್ಪ್ ಇಂಟರ್ವ್ಯೂಲ್ ಬರೋಕ್ಕಿಂತ ಮುಂಚೆನೆ ನೀವು ಆ ಥಿಯೇಟರ್ನಲ್ಲಿ ಈ ಸಿನಿಮಾನ ನೋಡೋವಾಗ ಸೂಪರ್ ಅಂತಾನೆ ಅನ್ಸುತ್ತೆ. ಬಟ್ ಯಾವಾಗ ಇಂಟರ್ವ್ಯೂಲ್ ಆಗುತ್ತೆ, ಏನ್ ಸೀನ್ಗಳು, ಏನ್ ಆಕ್ಷನ್ಗಳು, ಪಾಪ ಒಂದೊಂದಂತೂ ಅಲ್ಟಿಮೇಟ್. ಒಂದೊಂದು ಫೈಟು, ಒಂದೊಂದು ಸೀನು ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ, ಧ್ರುವ ಸರ್ಜಾ ಅವರ ಎಂಟ್ರಿ ಸೀನಲ್ಲಿ ವಿಸಿಲ್ ಹೊಡೆಯೋದಂತೂ ಪಕ್ಕ. ಸೀಟಲ್ಲಿ ಯಾರು ಸರಿಯಾಗಿ ಕುತ್ಕೊಳ್ಳೋಕೆ ಆಗಲ್ಲ ನಿಮ್ಗೆ ಥಿಯೇಟ್ರಲ್ಲಿ. ಆ ಥರ ವಿಸಿಲ್ಗಳು ಬರ್ತಾವೆ. ಯಾಕಂದ್ರೆ ಎಂಟ್ರಿ ಸೀನ್ ಆ ಲೆವೆಲ್ ಇರುತ್ತೆ. ಇನ್ನು ಆಕ್ಷನ್ ಸೀನ್ಸ್ಗಳಂತೂ ಅವು ನೆಕ್ಸ್ಟ್ ಲೆವೆಲ್. ಇನ್ನು ಈ ಸಿನಿಮಾದಲ್ಲಿ ಎಮೋಷನ್ ಸೀನ್ಸ್ಗಳು ಕೂಡ ಕಡಿಮೆ ಇಲ್ಲ. ಇನ್ನು ಅಭಿನಯ ಚಕ್ರವರ್ತಿ, ಬಾಕ್ಸ್ ಆಫೀಸ್ ಬಾದ್ಶಾ, ಕಿಚ್ಚ ಸುದೀಪ್ ಅವ್ರಂತರೂ ಸ್ಕ್ರೀನ್ ಮೇಲೆ ಬಂದಾಗ ಹೇಳ್ತೇನೆ ಗುರು ನಿಮಗೆ, ಆ ಸುದೀಪ್ ಅವ್ರ ಕದರು, ಆ ಸ್ವ್ಯಾಗು, ಆ ಸ್ಟೈಲು, ಕೆಲವು ನಿಮಿಷಗಳು ಜಾಸ್ತಿ ಹೊತ್ತು ಅವ್ರನ್ನ ಸಿನಿಮಾದಲ್ಲಿ ತೋರಿಸದೇ ಇದ್ರು ಕೂಡ ಆ ಪಾತ್ರಕ್ಕೆ 100% ನ್ಯಾಯವನ್ನು ಒದಗಿಸಿದ್ದಾರೆ ನಮ್ಮ ಬಾಕ್ಸ್ ಆಫೀಸ್ ಬಾದ್ಶಾ, ಅಭಿನಯ ಚಕ್ರವರ್ತಿ, ಕಿಚ್ಚ ಸುದೀಪ್ ಅವರು. ಸಿನಿಮಾದಲ್ಲಿ ಎಷ್ಟೊತ್ತು ಕಾಣಿಸ್ಕೊಂಡಿದೀವಿ ಅನ್ನೋದು ಮುಖ್ಯ ಅಲ್ಲ, ಧೂಳು ಎಬ್ಸಿದ್ವಾ ಇಲ್ಲ, ಇದೇ ಪಾಯಿಂಟ್. ಸೊ ಆ ತರ ಇದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಈ ಸಿನಿಮಾದಲ್ಲಿ. ಇನ್ನು ಅವರು ಇಂಪ್ಯಾಕ್ಟ್ ಅಂತೂ ಹೆವಿ ಆಗಿದೆ. ಈ ಡೈರೆಕ್ಷನ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ನಿಮ್ಗೆ ಗೊತ್ತೇ ಇದೆ ಪ್ರೇಮ್ ಅವರ ಸ್ಟೈಲ್. ಸ್ಲೋ ಮೋಷನ್ ಶಾರ್ಟ್ಸ್ಗಳು ಇರ್ತವೆ, ಕದರ್ ಡೈಲಾಗ್ಸ್ ಇರ್ತವೆ, ಮಾಸ್ ಕದರ್ ಡೈಲಾಗ್ಸ್ ಇರ್ತವೆ, ಮತ್ತೆ ಸ್ಟೈಲಿಶ್ ಮೇಕಿಂಗ್ ಇರುತ್ತೆ. ಈ ವಿಚಾರದಲ್ಲಂತೂ 100% ಪ್ರೇಮ್ ಅವ್ರನ್ನ ಒಪ್ಕೊಳ್ಳೇಬೇಕು. ಯಾಕಂದ್ರೆ ಕೆಲವೊಂದು ಸಿನಿಮಾಗಳು ಪ್ರೇಮ್ ಅವರು ಯಾವರೇಜ್ ಆಗಿರ್ಬೋದು, ಆದ್ರೆ ಈ ಹಾಡುಗಳ ವಿಚಾರದಲ್ಲಿ ಅವರು ಯಾವ ಸಿನಿಮಾ ಕೂಡ ಯಾವರೇಜ್ ಆಗಿಲ್ಲ. ಎಲ್ಲಾ ಸಿನಿಮಾದ ಹಾಡುಗಳು ಸೂಪರ್ ಬಂಪರ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿದಂತ ಹಾಡುಗಳೇ ಇದಾವೆ ಪ್ರತಿಯೊಂದು ಮೂವೀಸು ಕೂಡ. ಕೆಲವೊಂದು ಸಿನಿಮಾ ಆವರೇಜ್ ಆಗಿರ್ಬೋದು, ಬಟ್ ಯಾವ ಸಿನಿಮಾದ ಹಾಡುಗಳು ಕೂಡ ಆವರೇಜ್ ಆಗಿಲ್ಲ, ಎಲ್ಲ ಸೂಪರ್ ಹಿಟ್ ಆಗಿದ್ದಾವೆ. ಅದೇ ವಿಚಾರದಲ್ಲಿ ಪ್ರೇಮ್ ಅವರು ಅಂದರೆ ಭಾಳ ನನಗೆ ಲೈಕ್. ಅವರ ಒಂದು ಹಾಡುಗಳು ಸೆಲೆಕ್ಟ್ ಮಾಡೋಂಥ ವಿಚಾರದಲ್ಲಿ ಮೈಂಡ್ ಸೆಟ್ ನೆಕ್ಸ್ಟ್ ಲೆವೆಲೇ ಅವ್ರದ್ದು. ಇನ್ನು ಪ್ಲಸ್ ಪಾಯಿಂಟ್ಸ್ ಏನಪ್ಪ ಅಂದರೆ, ಈ ಸಿನಿಮಾದು ಧ್ರುವ ಸರ್ಜಾ ಅವರ ಮಾಸ್ ಎಂಟ್ರಿ ಮತ್ತು ಮಾಸ್ ಲುಕ್ಕು, ಆ್ಯಕ್ಷನ್ ಸೀನ್ಸ್ಗಳು, ಡೈಲಾಗ್ಸ್ಗಳು, ಫೈಟ್ಗಳು, ಇನ್ನು ಪ್ರೇಮ್ ಅವರ ಮೇಕಿಂಗ್ ಸ್ಟೈಲ್. ಅಂದ್ರೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಈ ಸಿನಿಮಾ ಫ್ಯಾನ್ಸ್ಗೆ ಹಬ್ಬ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಧ್ರುವ ಸರ್ಜಾ ಅವರು ಅದ್ದೂರ್ ಸಿನಿಮಾ ಆದ್ಮೇಲೆ ಬಹುದ್ದೂರ್ ಸಿನಿಮಾದಲ್ಲಿ ತುಂಬಾ ಜನ ಅವ್ರನ್ನ ಮೆಚ್ಕೊಂಡಿದ್ದು ಜಾಸ್ತಿ, ಫ್ಯಾನ್ಸ್ ಕೂಡ ಜಾಸ್ತಿ ಆಗಿದ್ದು ಬಹುದ್ದೂರ್ ಸಿನಿಮಾದಿಂದಾನೆ. ಅದಾದ್ಮೇಲೆ ಭರ್ಜರಿ, ಪೊಗರು ಬಂತು, ಓಕೆ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಇತ್ತೀಚಿನ ವರ್ಷಗಳಲ್ಲಿ ಮಾರ್ಟಿನ್ ಮೂವಿ ಅಂತ ಒಂದು ಬಂತು. ಆ ಮಾರ್ಟಿನ್ ಮೂವಿನ ಕೆಲವೊಬ್ರು ಹೊಗಳಿದ್ರು, ಕೆಲವೊಬ್ರು ತೆಗಳಿದ್ರು. ಆ ಸಿನಿಮಾದ ಬಗ್ಗೆ ಮಿಶ್ರ ಪ್ರತಿಕ್ರಿಯೆಗಳು ಬಂದವು. ಆದರೆ ಈ ಸಿನಿಮಾನ ಪಕ್ಕ ಅದೇನಂತಾರಲ್ಲ, 4 ವರ್ಷದಿಂದ ಅಶ್ವಿಂದ ತುಂಬಾ ಸಿಕ್ಕಾಪಟ್ಟೆ ರೊಚ್ಚಿಗೆದ್ದಿದ್ದಾರೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳು, ರೊಚ್ಚಿಗೆದ್ದಿದ್ದಾರೆ. ಅಶ್ವಿಂದ ಕಾಯ್ತಾ ಇದ್ದಾರೆ ಕಾತರದಿಂದ, ಅಣ್ಣ ಒಂದು ಒಳ್ಳೆ ಸಿನಿಮಾ ಕೊಡೋಣ, ಕಾಯ್ತಾ ಇದ್ದೀವಿ ಅಂಥವ್ರಿಗೆ ಇದೊಂದು ಹಬ್ಬ ಅಂತಲೇ ಹೇಳ್ಬೋದು. ಯಾರು ಮಿಸ್ ಮಾಡ್ಕೋಬೇಡಿ ಸಿನಿಮಾನ. ಸೂಪರ್ ಫ್ಯಾಂಟಾಸ್ಟಿಕ್ ಮಾರ್ವಲೆಸ್ ವಂಡರ್ಫುಲ್ ಬ್ಲಾಕ್ ಬಸ್ಟರ್ ಅಂತಲೇ ಹೇಳ್ಬೋದು. ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಅನಿಸ್ತು? ಥಿಯೇಟ್ರಿಗೆ ಹೋಗಿ ನೋಡಿದ್ರ, ಎಲ್ಲಿ ನೋಡಿದ್ರಿ? ನಿಮಗೆ ಸಿನಿಮಾ ಏನು ಅನಿಸ್ತು, ಹೇಗೆ ಅನಿಸ್ತು ಅಂತ ತಿಳಿಸಿ. ನಮಸ್ಕಾರ.